ಸೊ ನೀವು ಇನ್ನು ಯಾಕೆ ಇದೇ ಹಳೆ ಬಿಲ್ಡಿಂಗ್ ಅಲ್ಲಿ ಇದ್ದೀರಾ ಸರ್? ನೀವು ದೊಡ್ಡ ಆಸ್ಪತ್ರೆ ಕಟ್ಸ್ಕೊಂಡು ಹೋಗ್ಬೋದಲ್ಲ ಸರ್? ಐದು ಕ್ವಶನ್. ಖಂಡ್ಗಾಂವದಲ್ಲಿ ಲೆಪ್ರಸಿ ಸೆಂಟರ್ ಅಂತ ಗುರುತಿರ್ಬೋದು ನಿಮಗೆ. ಹಾ, ಗೋಕಾಕ್ದಿಂದ ಟಂಗಾ ಮೇಲೆ ಹೋಗ್ಬೇಕು. ಟಂಗಾ ಮೇಲೆ ನೀವು ಗೋಕಾಕ್ ಸಬ್ ಜೈಲ್ಗೆ ಹೋಗಿ ಬಂದ್ರಂತೆ, ಯಾಕೆ ಸರ್? ನಾಟ್ ಆಸ್ ಎ ಕೈದಿ, ಬಟ್ ಲಕಿಲಿ ನಮಗಿಲ್ಲಿ ಗೋಕಾಕ್ದಾಗನೇ ಕೆಲವೊಬ್ರು ವ್ಯಕ್ತಿಗಳು ಸಿಕ್ಕರು. ನನಗೆ ಇನ್ಸ್ಟೆಡ್ ಆಫ್ ಆಟೋಮೊಬೈಲ್ಸ್ ನನ್ನ ಕೈಯಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ. ನಾವು ಅವ್ರಿಗೆ ರಿಪೇರಿ ಮಾಡ್ತಾ ಇದ್ದೇನೆ, ಸರ್ವಿಸಿಂಗ್ ಮಾಡ್ತಾ ಇದ್ದೇನೆ. ಸರ್, ಈ ವೈದ್ಯಕೀಯ ವೃತ್ತಿಯ ಬಗ್ಗೆ ನಿಮಗೆ ಆಸಕ್ತಿ ಹೇಗೆ ಬಂತು ಸರ್? ನಾನು ಒಬ್ಬ ಆಟೋಮೊಬೈಲ್ ಇಂಜಿನಿಯರ್ ಆಗ್ಬೇಕಂತ ನನಗೆ ಇಚ್ಛೆ ಇತ್ತು. ನನಗೆ ಆಕ್ಚುಲಿ ನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಆ ಮಾತಿನಂತೆ ಒಬ್ಬ ವೈದ್ಯರಾಗಿ ರೋಗಿಗಳ ಸೇವೆಯನ್ನ ಮಾಡ್ತಾ ಸಂಗೀತ ಮತ್ತು ಕಲೆಯಲ್ಲಿ ಅಪಾರ ಆಸಕ್ತಿಯನ್ನ ಹೊಂದಿರುವಂತಹ ಒಬ್ಬ ವಿಶೇಷ ವೈದ್ಯರನ್ನ ನಾವಿವತ್ತು ಭೇಟಿ ಆಗ್ತಾ ಇದ್ದೇವೆ. ಸರ್ ನಮಸ್ತೆ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ತಮಗೆ ಹಾರ್ದಿಕವಾದ ಸ್ವಾಗತ ಸರ್. ಸರ್, ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಶ್ರುತ್ ಕಡಲ್ಗೀಕರ್, ಕನ್ಸಲ್ಟಿಂಗ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್. ನಮ್ಮದೇ ಆದ ಹಾಸ್ಪಿಟಲ್ದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಕಡಲ್ಗೀಕರ್ ಮ್ಯಾಟರ್ನಿಟಿ ಚಿಲ್ಡ್ರನ್ ಆ್ಯಂಡ್ ನರ್ಸಿಂಗ್ ಹೋಮ್. ನಮ್ದು ಆ್ಯಕ್ಚುಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಬಟ್ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು ಸ್ತ್ರೀ ರೋಗ, ಆಮೇಲೆ ಚಿಕ್ಕ ಮಕ್ಕಳ ಮತ್ತು ಜನರಲ್ ಕೇಸಸ್ ಮೇಲೆ. ಸರ್, ಈ ವೈದ್ಯಕೀಯ ವೃತ್ತಿಯ ಬಗ್ಗೆ ನಿಮಗೆ ಆಸಕ್ತಿ ಹೇಗೆ ಬಂತು ಸರ್? ಆ್ಯಕ್ಚುಲಿ ಇದು ಒಂದು ಇಂಟ್ರೆಸ್ಟಿಂಗ್ ಘಟನೆ. ನನಗೆ ಆ್ಯಕ್ಚುಲಿ ನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಒಬ್ಬ ಆಟೋಮೊಬೈಲ್ ಇಂಜಿನಿಯರ್ ಆಗ್ಬೇಕಂತ ನನಗೆ ಇಚ್ಛೆ ಇತ್ತು. ನನಗೆ ಇವು ಆಟೋಮೊಬೈಲ್ಸ್, ಕಾರ್ಸ್, ಆಮೇಲೆ ಟೂ ವೀಲರ್ಸ್, ಇದ್ರ ಸ್ಪೇರ್ಸ್ ಎಲ್ಲ ಉಚ್ಚೋದು ಮತ್ತು ಜೋಡಿಸೋದು, ಇದೆಲ್ಲ ಭಾಳ ಇಷ್ಟ ನನಗೆ. ಆದರೆ ನಮ್ಮದು ಆ್ಯಕ್ಚುಲಿ ನಮ್ಮ ಗ್ರ್ಯಾಂಡ್ ಫಾದರ್ದಿಂದ ನಡೆದು ಬಂದ ಹಾಸ್ಪಿಟ್ಲ್ ಇದು. ನಮ್ಮ ಅಜ್ಜ ಡಾಕ್ಟರ್ ಗೋಪಾಲ್ ರಾವ್ ಕಡಲ್ಗೀಕರ್. ಅಂದ್ರೆ ನಿಮ್ಮ ಅಜ್ಜನವರು ಕೂಡ ಡಾಕ್ಟರ್ ಇದ್ರು. ಆಮೇಲೆ ನಮ್ಮ ತಂದೆ ಡಾಕ್ಟರ್ ಶರತ್ ಚಂದ್ರ ಕಡಲ್ಗೀಕರ್. ಸೊ ಅವ್ರಿಗೋಸ್ಕರ ಅವರು ಒತ್ತಾಯಿಲೆ ನಾನು ಈ ಕ್ಷೇತ್ರದಲ್ಲಿ ಬಂದೆ. ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಇನಿಷಿಯಲಿ ನನಗೆ ಡಿಫಿಕಲ್ಟ್ ಆಯಿತು, ಬಟ್ ಲೇಟರ್ ಆನ್ ಐ ರಿಯಲೈಸ್ಡ್ ಮೆಕ್ಯಾನಿಕ್, ಆಟೋಮೊಬೈಲ್ ಮೆಕ್ಯಾನಿಕ್ ಏನ್ ಮಾಡ್ತಾ ಇದ್ದ, ಅವನು ವೆಹಿಕಲ್ಸ್ ರಿಪೇರ್ ಮಾಡ್ತಿದ್ದ, ಸರ್ವಿಸಿಂಗ್ ಮಾಡ್ತಾ ಇದ್ದ. ಸೊ ಬಟ್ ನಾ ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, ನನಗೆ ಇನ್ಸ್ಟೆಡ್ ಆಫ್ ಆಟೋಮೊಬೈಲ್ಸ್ ನನ್ನ ಕೈಯಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ. ನಾವು ಅವ್ರಿಗೆ ರಿಪೇರಿ ಮಾಡ್ತಾ ಇದ್ದೇನೆ, ಸರ್ವಿಸಿಂಗ್ ಮಾಡ್ತಾ ಇದ್ದೇನೆ. ಹಂಗ ಆ ತರ ವಿಚಾರ ಮಾಡಿ ಐ ಆಮ್ ಹ್ಯಾಪಿ ಟುಡೇ. ವೈದ್ಯರಾಗಿ ಒಂದು ತೃಪ್ತಿಕರ ಜೀವನ ನಡೆಸ್ತಾ ಇದ್ದೀರಾ. ಐ ಆಮ್ ಸ್ಯಾಟಿಸ್ಫೈಡ್ ನೌ. ಎಸ್ ಸರ್. ಈ ಒಂದು ಅಭಿನಯದ ಕುರಿತು, ಈ ಸಾಹಿತ್ಯ ಕ್ಷೇತ್ರದ ಕುರಿತು ಆಸಕ್ತಿ ಯಾವಾಗ ಬಂತು? ಅಂದ್ರೆ ಏನಾದ್ರೂ ಸ್ಕೂಲ್ ಕಾಲೇಜಲ್ಲಿ ನೀವು ಕಲೆ ಬಗ್ಗೆ ಆಸಕ್ತಿ ಹೊಂದಿದ್ರಾ? ಎಸ್, ಸ್ಕೂಲ್ದಲ್ಲಿನೂ ನನಗೆ ಇತ್ತದು ಇಂಟ್ರೆಸ್ಟ್ ಇತ್ತು. ನಾವು ಸ್ಕೂಲ್ದಲ್ಲಿ ಸಿಂಗಿಂಗ್ ಮಾಡ್ತಿದ್ದು, ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ನಮ್ಮ ಟೈಮ್ನಲ್ಲಿ ಗಣೇಶ್ ಚತುರ್ಥಿ ಅದು ಆಗ್ತಿದ್ರಲ್ಲ, ಸೊ ಅಲ್ಲಿ ನಮ್ಗೆ ಅವ್ರು ಕರಿತಿದ್ರು, ನಮ್ಮ ಸ್ಕೂಲ್ದವ್ರಿಗೆ ನಮಗೆ ರೊಕ್ಕನೂ ಕೊಡ್ತಿದ್ರು ಅವಾಗ. ನಾವು ಭಾಗವಹಿಸ್ತಿದ್ವು. ಆಮ್ಯಾಗ ಚೌಧರಿ ಕೂಟ ಆಗಲಿ, ಮಾರ್ಕೆಟ್ ಆಗಲಿ, ಕೆಲವೊಂದ್ಸಲ ನಮ್ ಗಡಬ ಕರ್ಕೊಂಡು ಹೋಗ್ತಿದ್ರು ನಮ್ಮ ಟೀಚರ್ಸ್. ಅಲ್ಲಿ ನಮಗೆ ಪ್ರೋಗ್ರಾಮ್ ಮಾಡಕ್ ಹಚ್ತಿದ್ರು. ಆಮ್ಯಾಗ ನಾವು ನಾಟಕನೂ ಮಾಡ್ತಿದ್ವು. ಆಮೇಲೆ ಹಿಂಗೆ ಸ್ಲೋಲಿ ನಂತರ ಸ್ಕೂಲ್ದಲ್ಲಿ ನಾವು ಕಾಂಪಿಟೇಷನ್ ಇಡ್ತಿದ್ವು, ಟೀಚರ್ಸ್ ಇಡ್ತಿದ್ರಲ್ಲ, ಅದ್ರೊಳಗೆ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವು. ಹಿಂಗೆ ಹಾಕೋದು ಬಂತು. ಆಮೇಲೆ ನಂತರ ಅದ್ರ ವಾಸ್ ಅ ಲಾಂಗ್ ಗ್ಯಾಪ್. ಸ್ಟಡೀಸ್, ಪ್ರೊಫೆಷನ್, ಕರಿಯರ್, ಇದರಿಂದ ನಮ್ದೆಲ್ಲ ಕಾಂಟ್ಯಾಕ್ಟ್ ಹೋಗ್ಬಿಡ್ತು ಆಕ್ಚುಲಿ. ಬಟ್ ಒನ್ಸ್ ಐ ಗಾಟ್ ಎಸ್ಟಾಬ್ಲಿಷ್ಡ್, ನಾನು ಸೆಟ್ಲ್ ಆದೆ ಜೀವನದಲ್ಲಿ. ಮತ್ತು ಕೆಲವೊಬ್ಬರು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದರು. ಉದಾಹರಣೆಗೆ ಇಲ್ಲಿ ಗೋಕಾಕ್ದಲ್ಲಿ ಬಾಲ್ದಿನಿ ಸರ್ ಅಂತ ಅಂತೀವಿ.
ಮಾಲ್ದಿನಿ ಸರ್. ಸೊ ಅವ್ರ ಕಡೆ ನಾನು ನನ್ನ ಫ್ರೀ ಟೈಮ್ದಲ್ಲಿ ಹೋಗಿ ಸಂಗೀತ ಕಲಿತಿದ್ದೆ, ರಾಗಗಳು ಕಲಿತಿದ್ದೆ. ಅವ್ರು ನಮಗೆ ಕರ್ನಾಟಕ ಸಂಗೀತ ಕಲಿಸ್ತಿದ್ರು ಆ್ಯಕ್ಚುಲಿ. ಅವಾಗ ನಾನು ಜಸ್ಟ್ MBBS ಆಗಿತ್ತು. ಆಮ್ಯಾಗ ಬಟ್ ನಾನು ಅದನ್ನು ಸ್ಟಿಲ್ ನನಗೆ ಮುಂದೆ ಡೆವಲಪ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನು ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಸ್ಟಡೀಸ್ಗೆ ಹೋದೆ, ಗೈನಕಾಲಜಿ ಮಾಡೋಕ್ಕೆ ಹೋದೆ. ಸೊ ಅಲ್ಲಿ ಮತ್ತು ಅದನ್ನು ಮಾಡ್ಕೊಂಡು ಹೊಳ್ಳಿ ಬಂದ ಕೂಡಲೇ ಮತ್ತು ಅದು ಡಿಸ್ಕಂಟಿನ್ಯೂಷನ್ ಆಯಿತು. ಆಮೇಲೆ ಸ್ಲೋಲಿ ಮತ್ತು ನಾನು ಪ್ರಾಕ್ಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೋತಾ ಹೋದೆ. ನಂತರ ಇವರು ಕಾಡೇಶ್ ಸರ್ ಬಂದರು. ಆಮೇಲೆ ಕಾಡೇಶ್ ಸರ್ ಜೊತೆಗೆ ಸೇರಿ ನಾವು ಹಾಡುಗಳು ಹಾಡ್ಲಿಕ್ಕತ್ತಿದ್ದು, ದೇವರ ಮಂದಿರದಲ್ಲಿ ಅದು ಭಜನೆಗಳು ಹಾಡಾಕತ್ತಿದ್ವು, ಕೆರೋಕೆ ಮುಖಾಂತರ ಹಾಡಾಡಕತ್ತಿದ್ವು ದೇವ್ರದೆಲ್ಲ. ಅದ್ರ ಮತ್ತೆ ನನಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು. ವಾಯ್ಸ್ ಆಫ್ ಗೋಕಾಕ್ ಅಂತ ಅವ್ರು ಬಂದಿದ್ರು. ಆಮೇಲೆ ಅವ್ರು ಬಂದು ರಿಕ್ವೆಸ್ಟ್ ಮಾಡಿದರು, ಸರ್ ನೀವು ನಮ್ಮ ಇದ್ರೊಳಗೆ ಸ್ಟುಡಿಯೋಗೆ ಬಂದ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಏನ್ರಿ ಮಾತಾಡಬೇಕು ಅಂತ ಹೇಳಿ. ಸೊ ನಾನು ವಿಚಾರ ಮಾಡಿದೆ, ನಾವು ದಿನನಿತ್ಯ ಮುಂಜಾನೆ ರಾತ್ರಿ ಯಾವ್ದ ಕ್ಷೇತ್ರದಾಗಿರ್ತೀವಿ, ಸ್ವಲ್ಪ ಏನಾದ್ರು ಬೇರೆದೇನ್ರಿ ಮಾಡೋಣ ನಾವು ಅಂಥೇಳಿ ನಾ ಅವಾಗ ಒಂದು ನಮ್ಮ ಗೋಕಾಕ್ ಮೇಲೆ ಒಂದು ಹಾಡ ಬಂದಿದೆ. ಇನ್ನೂ ಮಟ್ಟ ಅದು ಯಾರು ಮಾಡಿರ್ಕಿಲ್ಲ, ನಾನು ನೋಟಿಸ್ ಬೇಕಾದ್ರೆ ಇನ್ನೂ ಯಾರು ಮಾಡಿರ್ಕಿಲ್ಲ. ಸೊ ಗೋಕಾಕ್ ಮ್ಯಾಗ ಎಲ್ಲ ಇಷ್ಟು ಸುಂದರ ಗೋಕಾಕ್ ಐತಿದ್ದು, ಟೂರಿಸ್ಟ್ ಪ್ಲೇಸ್ ಐತಿ, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಪಾಪ್ಯುಲರ್. ಇದು ಹಾಡಿನ ಮುಖಾಂತರ ನಾವು ಇದನ್ನ ಯಾಕೆ ಪಾಪ್ಯುಲರ್ ಮಾಡಬಾರ್ದು ಅದು ವಿಚಾರ ಮಾಡಿ ನಾ ಒಂದು ಹಾಡ ಬರದೆ. ನನ್ನ ಉಪ್ಪಿಡಿದಾಗ ಕೂತಾಗ ವಿಚಾರಗಳು ಬಂದು ಬರದೆ. ಆಮೇಲೆ ನಾ ಕಾಡೆ ಸರ್ಗೆ ಫೋನ್ ಹಚ್ಚಿದೆ, ಸರ್ ಹಿಂಗಿಗೆ ನಾವೊಂದು ಹಾಡ ಬರದೇನೆ ಅಂತ. ಅವ್ರೇನಂದ್ರು, ಆಯ್ತು ನೀವು ಅದನ್ನು ಓದ್ರಿ, ನಾ ಅದನ್ನ ಹಾಡ್ತೇನೆ ಅಂತಂದ್ರು ಅವರು. ಸೊ ಅವ್ರ ಕ್ಲಾಸ್ದಲ್ಲಿ ಅವ್ರ ಸಂಗೀತಾಲಯದಾಗ ಹೋಗಿದ್ವಿ. ಅಲ್ಲಿ ಅವ್ರ ಸ್ಟೂಡೆಂಟ್ಸ್ ಮುಂದೆ ಅದನ್ನು ಹಾಡಿ ತೋರಿಸಿದ್ರು. ಬಟ್ ಸ್ಟಿಲ್ ವಿ ವೇರ್ ನಾಟ್ ಸ್ಯಾಟಿಸ್ಫೈಡ್. ನಾವೊಂದು ಸರ್ ಏನ್ರಿ ಇದನ್ನು ಮಾಡ್ಬೇಕ್ರಿ. ಸೊ ಅಲ್ಲಿ ನಾವು ಅವಾಗ ಏನು ಮಾಡಿದ್ದು, ರೇಡಿಯೋ ಸ್ಟೇಷನ್ಗೆ ಹೋಗಿ ಅದು ವಿತ್ ಆರ್ಕೆಸ್ಟ್ರಾ ಅದನ್ನು ಪ್ರೆಸೆಂಟ್ ಮಾಡಿದ್ದು. ಆಮೇಲೆ ಇಟ್ ವಾಸ್ ನೈಸ್, ಎಲ್ಲರಿಗೂ ಚಲೋ ಅನಿಸಿತ್ತು ಅದು. ಸ್ಟಿಲ್ ವಿ ವೇರ್ ನಾಟ್ ಸ್ಯಾಟಿಸ್ಫೈಡ್. ಆಮ್ಯಾಗ ನಾ ಏನಂದೆ, ಸರ್ ಇನ್ನೂ ಇದು ಹೆಚ್ಚು ಪಾಪ್ಯುಲರ್ ಆಗ್ಬೇಕ್ರಿ. ಸೊ ಇದಕ್ಕೆ ನಾವು ಎಲ್ಲಾದ್ರೂ ಬೆಂಗಳೂರಿಗೆ ಅಥವಾ ಬಾಂಬೆಗೆ ಹೋಗೋಣ, ಅಲ್ಲಿ ಹೋಗಿ ಅಲ್ಲಿ ಸ್ಟುಡಿಯೋದಾಗ ರೆಕಾರ್ಡಿಂಗ್ ಮಾಡೋಣ ವಿತ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹಿಂಗಂದೆ. ಸೊ ಎಸ್ ಹೋಗೋಣ ಅಂತಂದ್ರು. ಬಟ್ ಲಕಿಲಿ ನಮಗಿಲ್ಲಿ ಗೋಕಾಕ್ದಾಗ ಕೆಲವೊಬ್ರು ವ್ಯಕ್ತಿಗಳು ಸಿಕ್ಕರು, ಇವರು ಶಿವಾಜಿ ಪಾಟೀಲ್ ಅಂತ ಹೇಳಿ. ಸೊ ಅವ್ರ ಕಡೆ ಹೋಗಿ ನಮ್ಮ ಏನು ನೀಡ್ಸಿದ್ರಲ್ಲ ಅಲ್ಲೆಲ್ಲ ಕಂಪ್ಲೀಟ್ ಆಗಿದ್ರು. ಅವ್ರಿಗೆ ಅದಕ್ಕೊಂದು ಚಂದ ರೂಪ್ ಕೊಟ್ರು ನಮ್ಮ ಶಿವಾಜಿ ಪಾಟೀಲ್ ಅವರು. ಆಮೇಲೆ ನಂದು ಅಲ್ಲಿ ಏನಾಯ್ತ್ರಿ, ಅದ ಹಾಡ ರೆಡಿ ಮಾಡ್ಬೇಕಾದ್ರೆ ನಾವು ಅದು ಮತ್ತೆ ಪಿಕ್ಚರ್ಸ್ ಆಡ್ ಮಾಡ್ಬೇಕಂತ ಮಾಡಿ ವಿಡಿಯೋ ಆಲ್ಬಮ್ ಮಾಡೋದು ನಾವು. ಸೊ ಪಿಕ್ಚರ್ಸ್ ಆಡ್ ಮಾಡಿದ್ವು. ಅಲ್ಲಿಗೆ ಮುಗಿಲಿಲ್ಲ, ಮತ್ತೊಂದು ಒಂದಾದ್ಮೇಲೆ ಇನ್ನೊಂದು. ಸೊ ಅದನ್ನ ಮಾಡ್ತಾ ಮಾಡ್ತಾ ಅಲ್ಲಿ ಇವ್ರ ಕ್ಯಾಮ್ರಾಮನ್ ಜೊತೆಗೆ ಸಂಪರ್ಕದಲ್ಲಿ ಬಂದೆ. ಆಮ್ಯಾಗ ಅವ್ರಂದ್ರು, ಸರ್ ಇನ್ನೂ ವಿಡಿಯೋ ಬೇರೆ ಬೇರೆ ಆಲ್ಬಮ್ಸ್ ಮಾಡ್ಬೋದ್ರಿ ನೀವು. ಅವ್ರು ನಂದೊಳಗಿನ ಟ್ಯಾಲೆಂಟ್ ನೋಡಿರ್ಬೋದು, ಹೆಂಗೆ ನೋಡಿರ್ಬೋದು, ನಂದು ಹಾಬಿ ಚಂದ ನೋಡಿರ್ಬೋದು. ಅವ್ರ ಸಜೆಷನ್ಸ್ ಇಂದ್ರ ನಾ ಮತ್ತೆ ಇನ್ನೂ ಹೆಚ್ಚು ಮಾಡ್ಕೋತ ಹೋದೆ. ಸೊ ಇದರ ನನ್ನ ಎಜುಕೇಶನ್ ಜೊತೆಗೆ ಐ ಕೇಮ್ ಇನ್ ಟು ದಿಸ್ ಫೀಲ್ಡ್. ನಿಮ್ಮ ಒಳಗಿರುವಂತ ಒಬ್ಬ ಕಲಾವಿದ ಈ ರೀತಿಯಾಗಿ ಹೊರಗಡೆ. ಸರ್, ಡಾಕ್ಟರ್ಸ್ ಲೈಫ್ ಅಂದ್ರೇನೆ ಬಿಸಿ ಲೈಫ್. ಇಂತಹ ಬಿಸಿ ಲೈಫ್ ಅಲ್ಲಿ ನೀವು ಸಂಗೀತಕ್ಕೆ, ಹವ್ಯಾಸಿ ಸಂಗೀತ ಕಲಾವಿದರ ಬಳಗ ಅಂತ ಬೇರೆ ಕಟ್ಕೊಂಡಿದ್ದೀರಾ. ದೇವಸ್ಥಾನಗಳಲ್ಲಿ ಕೂಡ ನೀವು ಹೋಗಿ ಭಜನೆ ಕಾರ್ಯಕ್ರಮ, ಭಕ್ತಿಗೀತೆ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತೀರಾ. ಹೆಂಗೆ ಸರ್ ಸಮಯ ಹೆಂಗೆ ನಿರ್ವಹಣೆ ಮಾಡ್ತೀರಾ? ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ ಸರ್ ನಿಮ್ದು? ಕರೆಕ್ಟ್. ನಾವು ಈಗ ಈವ್ನಿಂಗ್ ಸ್ವಲ್ಪ ಫ್ರೀ ಮಾಡ್ಕೊಂಡೇವಿ. ಯಾಕಂದ್ರೆ ಇಷ್ಟು ದಿವಸ ನಾವು ಏನ್ ಮಾಡ್ತಿದ್ವು, ಹಗಲಿ ರಾತ್ರಿ ಬಹಳ ಕೆಲಸ ಮಾಡಿದ್ವು. ಈಗ ಸ್ವಲ್ಪ ಸೆಟ್ಲ್ ಆಗಿದ್ದೀವಿ ಲೈಫ್ದಾಗ. ಸೊ ಈವ್ನಿಂಗ್ ಅವರ್ಸ್ ನಾನು ಸ್ವಲ್ಪ ಸ್ಪೇರ್ ಮಾಡ್ಕೋತೀನಿ ನನ್ನ ಹಾಬೀಸ್ ಸಲುವಾಗಿ. ಡೋಂಟ್ ಕಿಲ್ ದ ವರ್ಕ್ ದಟ್ ಫೀಡ್ಸ್ ಯು, ಫೀಡ್ ದ ವರ್ಕ್ ದಟ್ ಗಿವ್ಸ್ ಯು ಲೈಫ್. ಅಂದ್ರೆ ಆಕ್ಚುಲಿ ನಿಮಗೆ ಯಾವ
ಕೆಲಸ ಊಟ ಕೊಡ್ತಿದ್ರು ಅದನ್ನು ಕೊಲ್ಲಬೇಡಿ, ಆದರೆ ನಿಮಗೆ ಯಾವ ಕೆಲಸ ಜೀವ ಕೊಡುತ್ತವರೋ ಅದನ್ನೇ ನೀವೇ ಉಣ್ಣಿಸಿ. ಸೊ ಐ ಆಲ್ವೇಸ್ ಇನ್ವೆಸ್ಟ್ ಮೈ ಟೈಮ್ ಆ್ಯಂಡ್ ಮನಿ, ಇವನ್ ಮನಿ ಇನ್ ಮೈ ಹಾಬೀಸ್. ಅದೇ ನನಗೆ ಜೀವ ಕೊಡೋದು. ಆ್ಯಂಡ್ ಐ ಬಿಕಮ್ ರಿಫ್ರೆಶ್ ಅಗೇನ್. ನಾಳೆ ಮತ್ತೆ ನಾನು ಒಬ್ಬಡಿ ಆಯಿತು, ನನ್ನ ಪೇಷನ್ಸ್ ನೋಡಕ್ಕೆ ಮತ್ತೆ ನನಗೊಂದು ಎನರ್ಜಿ ಬರ್ತದೆ ಅದರಿಂದ. ಸೊ ವಿದೌಟ್ ಹಾಬೀಸ್ ಐ ಕೆನಾಟ್ ಸರ್ವೈವ್, ಐ ಕ್ಯಾನ್ ಸೇ. ನಿಜವಾಗಿಯೂ ಒಂದು ಹವ್ಯಾಸವಾಗಿ ತಗೊಂಡ್ರು ಕೂಡ ಇದರ ಜೊತೆಗೆ ಸೇವೆನ ಕೂಡ ಮಾಡ್ತಾ ಇದ್ದೀರಾ ಸಂಗೀತಕ್ಕಾಗಿ. ನೀವು ಗೋಕಾಕ್ ಸಬ್ ಜೈಲ್ಗೆ ಹೋಗಿ ಬಂದ್ರಂತ, ಯಾಕೆ ಸರ್? ನಾಟ್ ಆಸ್ ಎ ಕೈದಿ. ನಾವು ಆಕ್ಚುಲಿ ನಾವು ಮತ್ತು ನಮ್ಮ ಒಂದು ಗ್ರೂಪ್ ಇದೆ, ಹಾಬಿ ಸಿಂಗರ್ಸ್ ಗೋಕಾಕ್ ಅಂತ ಹೇಳಿ. ಎಲ್ಲರೂ ಹಾಡಲಿಕ್ಕೆ ದೇ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಇಟ್. ಆಮೇಲೆ ಅದ್ರ ಜೊತೆಗೆ ನಮ್ಮ ಕಾಡೇಶ್ ಸರ್ ಅವ್ರದ್ದು ಒಂದು ಗುಂಪು ಕಲಾವಿದರು ಅಂತ ಹೇಳಿ ಗ್ರೂಪ್ ಇದೆ. ನಾವು ಒಟ್ಟಿಗೆ ಸೇರಿ ನಾವು ವಿಚಾರ ಮಾಡಿದ್ವು, ಕೈದಿಗಳು ಎಷ್ಟು ಪ್ರಾಬ್ಲಮ್ದಲ್ಲಿ ಇರ್ತಾರ, ಎಷ್ಟು ಡಿಪ್ರೆಷನ್ದಾಗ ಇರ್ತಾರ, ಆಮ್ಯಾಗ ಅವ್ರಿಗೆ ಯಾರು ಟೈಮ್ ಕೊಡ್ತಾರ, ಅವ್ರ ಮನಸ್ಸಿನ ಪರಿವರ್ತನೆ ಯಾರು ಮಾಡ್ತಾರೋ, ಯಾರು ಮಾಡ್ತಿರಂಗಿಲ್ಲ. ಸೊ ವೈ ಶುಡಂಟ್ ವಿ ಟೇಕ್ ದಿಸ್ ಅಪಾರ್ಚುನಿಟಿ? ನಾವಂತೂ ದೇವಾಲಯದಾಗ ಹಾಡ್ತಿರ್ತೇವೆ, ನಮ್ದ್ರೊಳಗಡೆ ಹಿಂಗೆಲ್ಲರೂ ಹಾಡ್ತಿರ್ತೇವೆ ಗ್ರೂಪ್ಸ್ ಮಾಡಿ. ಸೊ ವೈ ಕಾಂಟ್ ವಿ ಸಿಂಗ್ ವಿತ್ ದೋಸ್ ಪೀಪಲ್ ಅಂತ ಹಿಂಗೆ ವಿಚಾರ ಮಾಡಿದ್ದು. ಸೊ ದಿವ್ಸ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ನಾವು ಜೈಲರ್ ಪರ್ಮಿಷನ್ ತಗೊಂಡು, ಶಿ ವಾಸ್ ಆಲ್ಸೋ ವೆರಿ ಮಚ್ ಇಂಪ್ರೆಸ್ಡ್. ಅವರು ನಮಗೆ ಇನ್ವೈಟ್ ಮಾಡಿದರು, ದಿ ಗೇವ್ ಅಸ್ ದ ಸ್ಟೇಜ್. ಮತ್ತು ನಾವು ಅವ್ರಿಗೆಲ್ಲರಿಗೂ ಕೈದಿಗಳಿಗೆ ಎಲ್ಲರಿಗೂ ಇನ್ವಾಲ್ವ್ ಮಾಡ್ಕೊಂಡು ಇನ್ ವಿತ್ ಆಕ್ಷನ್ಸ್ ಆ ಥರ ನಾವು ಅದನ್ನು ಹಾರ್ಡ್ ಪ್ರೆಸೆಂಟ್ ಮಾಡಿದ್ವು. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ವಿ ಮೇಡ್ ದೆಮ್ ಹ್ಯಾಪಿ. ಆ ಥರ ನಾನು ಅಪರಾಧಿ ಅನ್ನುವಂತ ಮನೋಭಾವನೆಯಲ್ಲೇ ಇರ್ತಾರೆ. ಯಾವ್ದೋ ಒಂದು ಸಿಚುವೇಶನ್ ಸಿಕ್ಕಾಕೊಂಡು ಅವರು ಅಲ್ಲಿ ಬಂದಿರ್ತಾರೆ. ಅವ್ರ ಮನಸ್ಸು ಪರಿವರ್ತನೆ ಮಾಡ್ಬೇಕು ಸಂಗೀತದಿಂದ. ನಿಜವಾಗ್ಲೂ ಸರ್, ಸಂಗೀತಕ್ಕೆ ಅದೊಂದು ಶಕ್ತಿ ಇದ್ದೇ ಇದೆ. ಸರ್, ಇವಾಗ ನಿಮ್ಮ ತಾತ ಅಂದ್ರೆ ನಿಮ್ಮ ಅಜ್ಜನವರು ಕೂಡ ವೈದ್ಯರು ಅಂತ ಹೇಳಿದ್ರಿ, ಅವ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್? ಎಸ್, ನಮ್ಮ ಅಜ್ಜ ಆಕ್ಚುಲಿ ಅವರು ಹಿ ವಾಸ್ ನಾಟ್ ಓನ್ಲಿ ಅ ಡಾಕ್ಟರ್, ಹಿ ವಾಸ್ ಅ ಫ್ರೀಡಮ್ ಫೈಟರ್ ಮತ್ತು ಹಿ ವಾಸ್ ಅ ಕಾಂಗ್ರೆಸ್ ಲೀಡರ್. ಮತ್ತು ಅವ್ರು ಆಕ್ಚುಲಿ ಜೈಲ್ಗೂ ಹೋಗಿ ಬಂದಿದ್ರು ಫ್ರೀಡಮ್ ಸ್ಟ್ರಗಲ್ದಲ್ಲಿ. ಆಮೇಲೆ ಇಲ್ಲಿ ಖಂಡ್ಗಾಂವ್ದಲ್ಲಿ ಲೆಪ್ರಸಿ ಸೆಂಟರ್ ಅಂತ ಗುರುತಿರ್ಬೋದು ನಿಮಗೆ. ಹಿ ವಾಸ್ ದ ಫೌಂಡರ್ ಆಫ್ ದಟ್ ಲೆಪ್ರಸಿ ಸೆಂಟರ್ ಆಕ್ಚುಲಿ. ಅವ್ರಿಗೆ ಗೋಕಾಕ್ದಿಂದ ಟಂಗಾ ಮೇಲೆ ಹೋಗ್ತಿದ್ರು, ಟಂಗಾ ಮೇಲೆ ಅಲ್ಲಿ ಹೋಗಿ ಲೆಪ್ರಸಿ ಪೇಷಂಟ್ಸ್ ನೋಡ್ಕೊಂಡ್ ಬರ್ತಿದ್ರು. ಹಿ ವಾಸ್ ಆಕ್ಚುಲಿ ದ ಫಸ್ಟ್ ಡಾಕ್ಟರ್ ಇನ್ ಗೋಕಾಕ್ ಟೌನ್. ಆಮೇಲೆ ಅವಾಗಿನ ಟೈಮನ್ನ ಬೇರೆ ಇತ್ತು. ಸರ್ವಿಸ್ ಟು ಪೇಷಂಟ್ಸ್ ಇಸ್ ಅ ಸರ್ವಿಸ್ ಟು ಗಾಡ್ ಅಂತ ಆ ಮನೋಭಾವನೆಯಲ್ಲೇ ಅವರೆಲ್ಲ ಕೆಲಸ ಮಾಡ್ತಿದ್ರು. ಸರ್, ಇವಾಗ ನೀವು ಒಬ್ಬ ಫೇಮಸ್ ಡಾಕ್ಟರ್ ಆಗಿ ದಿನನಿತ್ಯ ಸಾವಿರಾರು ಜನ ಪೇಷಂಟ್ಗಳು ನಿಮ್ಮ ಆಸ್ಪತ್ರೆಗೆ ಬರ್ತಾರೆ. ಆದಾಯ ಸಿಕ್ಕಾಪಟ್ಟೆ ಇರುತ್ತೆ ಡಾಕ್ಟರ್ಸ್ ಅಂದ್ಮೇಲೆ, ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. ಸೊ ನೀವು ಇನ್ನು ಯಾಕೆ ಇದೇ ಹಳೆ ಬಿಲ್ಡಿಂಗ್ ಅಲ್ಲಿ ಇದ್ದೀರಾ ಸರ್? ನೀವು ದೊಡ್ಡ ಆಸ್ಪತ್ರೆ ಕಟ್ಸ್ಕೊಂಡು ಹೋಗ್ಬೋದಲ್ಲ ಸರ್? ಇಟ್ ಇಸ್ ಅ ರೈಟ್ ಕ್ವಶನ್. ಬಿಕಾಸ್ ಈ ಬಿಲ್ಡಿಂಗ್ ಜೊತೆಗೆ ನಮ್ಮ ಸೆಂಟಿಮೆಂಟ್ಸ್ನು ಅಟ್ಯಾಚ್ಡ್ ಇದ್ದಾವೆ. ನಮ್ಮ ಗ್ರ್ಯಾಂಡ್ ಫಾದರ್ ಹ್ಯಾಡ್ ವರ್ಕ್ಡ್ ಹಿಯರ್, ದೆನ್ ಮೈ ಫಾದರ್, then now I am working here. And tell you, my son, he's also doing MBBS actually. He will be the fourth generation if he comes here. So even though he's a student, but he still comes here and he has also experienced all these things. In Gokak Dalli, I think he will be the fourth generation in the same building. ಮತ್ತು ಬಿಲ್ಡಿಂಗ್ ಇಸ್ ನಾಟ್ ಜಸ್ಟ್ ಅ ಬಿಲ್ಡಿಂಗ್ ಫಾರ್ ಅಸ್. ಇಲ್ಲಿ ಫ್ರೀಡಮ್ ಸ್ಟ್ರಗಲ್ ಮೀಟಿಂಗ್ಸ್ ಆಗ್ತಿತ್ತು, ಸ್ವಾತಂತ್ರ್ಯ ಹೋರಾಟದ ಮೀಟಿಂಗ್ಸ್ ಆಗ್ತಿತ್ತು. ಆಮೇಲೆ ಇಲ್ಲಿ ನಮ್ಮ ಬಿಲ್ಡಿಂಗ್ ದಾಗ ಜವಾಹರ್ಲಾಲ್ ನೆಹರು ಬಂದು ಹೋಗಿದ್ದಾರೆ. ಅರೆ ವಾ. ಅಂಡ್ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಇನ್ಸಿಸ್ಟಿಂಗ್
ಮಹಾತ್ಮ ಗಾಂಧೀಜಿ ಟು ಕಮ್ ಹಿಯರ್, ಹಾ ಅವ್ರಿಗೂ ಇಲ್ಲಿ ಕರೆಸ್ಕೋಬೇಕಂತ ಬಹಳ ಇಚ್ಛೆ ಇತ್ತು ಅವ್ರಿಗೆ. ಅದ್ರ ಅವ್ರದ್ದು ಶೆಡ್ಯೂಲ್ ಬ್ಯುಸಿ ಇದ್ದ ಕಾರಣ ಅವ್ರು ಏನ್ ಮಾಡಿದ್ರು, ಹುದ್ಲಿ ಮಠ ಬಂದಿದ್ರು. ಹುದ್ಲಿ, ಈಗ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ ಅಲ್ಲಿ ಮಠ ಬಂದಿದ್ರು. ಸೊ ಅವ್ರು ಏನ್ ಮಾಡಿದ್ರ, ಫ್ಯೂ ಸೆಲೆಕ್ಟೆಡ್ ಪೀಪಲ್ ಅವ್ರ ಗೋಕಾಕ್ದಿಂದ ಅಲ್ಲಿ ಕರ್ಸ್ಕೊಂಡಿದ್ರ. ಅದ್ರೊಳಗೆ ನಮ್ಮ ಅಜ್ಜಾರ್ ಇದ್ರ. ಸೊ ಮೈ ಗ್ರ್ಯಾಂಡ್ ಫಾದರ್ ಹ್ಯಾಡ್ ಗಾನ್ ದೇರ್ ಅಂಡ್ ಮೆಟ್ ಹಿಮ್, ಮಹಾತ್ಮ ಗಾಂಧೀಜಿ ಅಲ್ಲಿ. ಮತ್ತು ಅವ್ರ ಖಂಡ್ಗಾಂವ್ ಸೆಂಟರ್ದಲ್ಲಿ ಹಿ ಹ್ಯಾಸ್ ಮೆಟ್ ಇಂದಿರಾ ಗಾಂಧಿ ಆಲ್ಸೋ. ಅಲ್ಲಿ ಇಂದಿರಾ ಗಾಂಧಿನೂ ಬಂದಿದ್ರು ಖಂಡ್ಗಾಂವ್ ಸೆಂಟರ್. ಎಂತಹ ಮಹಾನ್ ಭಾವರು, ಮಹಾನ್ ಪುರುಷರು, ಅವರೆಲ್ಲರ ಜೊತೆಗಿರುವ ಒಡನಾಟ ಇದು ಸಾಮಾನ್ಯವಾಗಿದ್ದಲ್ಲ ಸರ್. ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧೀಜಿ ಅವರನ್ನ ನಿಮ್ಮ ಅಜ್ಜನವರು ಭೇಟಿಯಾಗಿದ್ರು ಅಂತಂದ್ರೆ ಅದಕ್ಕಿನ್ನ ಸಂತಸ ಪಡುವಂತ, ಅಂದ್ರೆ ಆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಆ ರೀತಿ ಇತ್ತು. ಆ ಒಂದು ಪವಿತ್ರವಾದಂತ ಸ್ಥಾನ ಇದು. ಆ ಎಲ್ಲಾ ಮೀಟಿಂಗ್ಗಳು ಎಲ್ಲ ಇಲ್ಲಿ ನಡೆದಿರೋದ್ರಿಂದ ಇದನ್ ಬಿಟ್ಟು ಹೋಗ್ಲಿಕ್ಕೆ ನಿಮಗಾಗ್ತಿಲ್ಲ. ಒಂಥರ ಎಮೋಷನಲಿ ಇಲ್ಲಿ ಒಂದು ಬಂಧನ ನಿಮಗಾಗ್ಬಿಟ್ಟಿದೆ ಅಂತ. ಅದಷ್ಟೇ ಅಲ್ಲ, ಅವರು ಏನ್ ಮಾಡ್ತಿದ್ರು ಆ ಟೈಮ್ದಲ್ಲಿ, ಎಷ್ಟೋ ಹಳ್ಳಿಗಳಿಂದ ಹುಡುಗರು ಬರ್ತಿದ್ರು ಗೋಕಾಕ್ ಕಲಿಲಿಕ್ಕೆ ಬರ್ತಿದ್ರು. ಅವ್ರು ಇರ್ಲಿಕ್ಕೆ ಆ ಟೈಮ್ದಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇರ್ತಿರ್ಲಿಲ್ಲ. ಸೊ ನಮ್ಮ ಅಜ್ಜಾರ್ ಕಡೆ ಬಂದ ಕೂಡಲೇ ಅವ್ರು ಏನ್ ಮಾಡ್ತಿದ್ರು, ಅವ್ರಿಗೆ ನಮ್ದು ಬಿಲ್ಡಿಂಗ್ ದಲ್ಲಿ ಅದ ಒಂದ್ ದೊಡ್ಡ ಹಾಲ್ ಇತ್ತು. ಸೊ ಅವ್ರ ಒಂದು ಮೂಲಿ ಒಂದು ಹುಡುಗ ಅಲೋಟ್ ಮಾಡ್ಬಿಡ್ತಿದ್ರು. ನಿಂದ ಅದ್ ಮೂಲಿ ರಿಸರ್ವ್ ಮಾಡ್ಕೋ ಹೋಗ್ ಅಂತ ಹಿಂಗ ಹೇಳ್ಬಿಡ್ತಿದ್ರು ಅವ್ರು. ನೀ ಆ ಮೂರ್ಯಾಗ ಮಕ್ಕೋ, ನೀ ಆ ಮೂರ್ಯಾಗ ಮಕ್ಕೋ ಹಿಂಗಂತ ಅಂದ್ಬಿಡ್ತಿದ್ರು. ಆಮ್ಯಾಗ ಅವ್ರಿಗೇನ್ ಊಟ ಅದು ಬೇಕಾಗ್ತಿತ್ತಂದ್ರೆ ನಮ್ದಲ್ಲಿ ದೊಡ್ಡ ವಾಡ ಅಂತ ಇದ್ರೆ ಅಲ್ಲಿ ಎಲ್ಲರೂ ದೊಡ್ಡ ಫ್ಯಾಮಿಲಿ, ನಮ್ ಜಾಯಿಂಟ್ ಫ್ಯಾಮಿಲಿ ಇತ್ತು ಆ ಟೈಮ್ನಲ್ಲಿ. ಸೊ ಅಲ್ಲಿ ಬರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅಲ್ಲ, ಯಾರು ಹಿಂಗ್ ನಿಧಿ ಬರ್ತಿದಾರಲ್ಲ ಅವ್ರು ಎಲ್ಲರೂ ಅಲ್ಲಿ ಊಟನೂ ಹಾಕ್ತಿದ್ರು. ಈ ತರ ಅವ್ರದ್ದು ವಿಚಾರಗಳು ಇದ್ವು. ಎಂತಹ ಒಳ್ಳೆ ಸೇವೆ ಸರ್, ನಿಜವಾಗಿಯೂ. ಅನ್ನದಾನಕ್ಕಿಂತ ಇನ್ನು ದಾನ ಇಲ್ಲ ಅಂತ ಹೇಳ್ತಾರೆ. ಇದು ನಿಮ್ಮ ಕುಟುಂಬದೊಂದಿಗೆ ರಕ್ತಗತವಾಗಿ ನಿಮ್ಮಲ್ಲೂ ಕೂಡ ಬಂದಿದೆ ಅನ್ಸುತ್ತೆ. ನಾನ್ ನೋಡಿದೀನಿ, ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅಲ್ಲಿ ನೀವು ನಿಮ್ಮದು ಒಂದು ಕೊಡುಗೆ ಇರ್ತದೆ. ಗೈನಕಾಲಜಿಸ್ಟ್ ಆಗಿರೋದ್ರಿಂದ ನೀವು ಈ ತರ ಸಿಚುವೇಶನ್ ಗಳನ್ನ ನೋಡಿದೀರಾ ಅಂತ ನಾನ್ ಕೇಳಿಕ್ ಬಯಸ್ತಾ ಇದ್ದೀನಿ. ಗಂಡ್ ಮಗುವಿನ ಬಗ್ಗೆ ವ್ಯಾಮೋಹ ಜಾಸ್ತಿ. ಗಂಡ್ ಮಗು ಬೇಕು ಬೇಕು ಅಂತ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ. ದಿನನಿತ್ಯ ಎಷ್ಟು ಕಾನೂನಾತ್ಮಕವಾಗಿ ಕ್ರಮಗಳನ್ನ ತಂದ್ರೂ ಕೂಡ ಅದು ನಿಲ್ತಾ ಇಲ್ಲ. ನಿಮ್ಮ ಗಮನಕ್ಕೆ ಬಂದಿದ್ಯಾ ಸರ್ ಇದು ನಿಮ್ಮ ಆಸ್ಪತ್ರೆಗೆ? ಏಕೆಂದ್ರೆ ನಾ ಈ ಫೀಲ್ಡ್ ಅಲ್ಲಿ ಇದ್ದಿದ್ದ ಕಾರಣ ಐ ಎಕ್ಸ್ಪೀರಿಯನ್ಸ್ ದಿಸ್ ಅ ಲಾಟ್. ಬಟ್ ಆಕ್ಚುಲಿ ಅವ್ರು ಮಾಡೋದು ತಪ್ಪು. ಏಕೆಂದ್ರೆ ಈಗಿನ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಹೆಣ್ಮಕ್ಳು ಎಷ್ಟು ಮುಂದೆ ಹೋಗಿದ್ದಾರೆ ಗಂಡು ಮಕ್ಕಳಿಗಿಂತ. ಮತ್ತು ಹೆಣ್ಮಕ್ಳು ಎಷ್ಟು ನಮ್ಮ ತಂದೆ ತಾಯಿ ಕಡೆ ಪ್ರೀತಿ ಇರ್ತದಲ್ಲ ಅಷ್ಟು ಗಂಡು ಮಕ್ಕಳಿಗಿಲ್ಲ. ಮತ್ತು ಇವನ್ ಈಗ ಥಿಂಗ್ಸ್ ಹ್ಯಾವ್ ಚೇಂಜ್. ಮೊದಲ ಕಂಪಲ್ಸರಿ ಗಂಡು ಮಗು ಮನೆಗೆ ಹೆಣ್ಮಗು ಮದುವೆ ಆದ್ಬಿಟ್ರೆ ಹೆಣ್ಮಗು ಗಂಡು ಮನೆಗೆ ಬರ್ಬೇಕಂತ ಇತ್ತು. ಈಗ ಹಂಗಿಲ್ಲ. ಈಗ ದೇ ಕ್ಯಾನ್ ಡಿಸೈಡ್ ದೆಮ್ಸೆಲ್ಸ್ ಅವ್ರಿಗೆ ಎಲ್ಲಿರ್ಬೇಕಂತ ಹಿಂಗ್ ಟೈಮ್ ಮಾಡಿದೆ. ಅಂಡ್ ಇವನ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ದೆಮ್ ಪರ್ಮಿಷನ್, ದೇ ಕ್ಯಾನ್ ಚೇಂಜ್ ಆರ್ ದೇ ಕೆನಾಟ್ ಚೇಂಜ್ ದೇರ್ ಸರ್ನೇಮ್ಸ್ ಆಲ್ಸೋ. ಮತ್ತು ತಮ್ಮ ಸರ್ನೇಮ್ ರಿಟೈನ್ ಮಾಡ್ಕೋಬಹುದು. ಮತ್ತು ಅದಲ್ಲದೆ ಗೌರ್ಮೆಂಟ್ ಹ್ಯಾಸ್ ಡನ್ ದಿಸ್ ವಂಡರ್ಫುಲ್ ಫೆಸಿಲಿಟಿ ದಟ್ they too have equal share and rights in the property. ಅದು ಮಾಡಿ ಒಳ್ಳೇದು ಮಾಡಿದ್ದಾರೆ. ಸೊ ಇದರಿಂದ ಐ ಥಿಂಕ್ ಇನ್ ಕಮಿಂಗ್ ಡೇಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಬಟ್ ನನಗೆ ಇದು ತಿಳಿದಿಲ್ಲ, ಗೌರ್ಮೆಂಟ್ ವೈ ದೇ ವಾಂಟ್ ಟು ಪನಿಷ್ ದ ಡಾಕ್ಟರ್ಸ್. ಇದು ತಪ್ಪು ಆಕ್ಚುಲಿ. ಸಿ ಹಿಂಗ್ ಇದು ಮಾಡೋದ್ರಿಂದ ಏನಾಗ್ತದೆ ರೀ, what I would like to ask to the government, if they are considering doctors as criminals, then why don't they consider alcohol manufacturers as criminals? ಎಷ್ಟು ಸಾಯ್ತಾರ ಮಂದಿ, ಎಷ್ಟು ಮಂದಿ they run in debt.
ಎಷ್ಟು ತಮ್ಮ ಶರೀರ ಹಾಳು ಮಾಡ್ಕೋತಾರ, ಆರೋಗ್ಯಕ್ಕೆ ಹಾನಿಕರ ಅಂತ ಅದ್ರ ಮೇಲೆ ಇರ್ತದೆ. ಮತ್ತೆ ಬರೀತಾರ ಮತ್ತೆ ಹೌದು ಟೊಬ್ಯಾಕೋ. ಹೌದು. Why they don't consider the tobacco growers, tobacco manufacturers as criminals? But doctors are not criminals of that type. Because are we soft targets for them? Doctors ಏನು ಮಾಡಕ್ ಸಾಧ್ಯ ಇಲ್ಲ, ಅವ್ರಿಗೇನು ಪನಿಷ್ಮೆಂಟ್ ಮಾಡ್ರೆ ಗಪ್ ಇರ್ತಾರೋ ಅಂತ ಹಿಂದೆ ಗೊತ್ತೈತಿ ಗೌರ್ಮೆಂಟ್. ಇದು ತಪ್ಪಿದು. ಅದರ್ವೈಸ್ ಅಲ್ಲಿ ಅವ್ರಿಗೆ ಹೆಚ್ಚು ಫಂಡ್ಸ್ ಬರ್ತಾವ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರರ್ಸ್ ಕಡೆಯಿಂದ, ಟೊಬ್ಯಾಕೋ ಇಂಡಸ್ಟ್ರಿ ಕಡೆಯಿಂದ ಅಂತ ಅವ್ರು ಸುಮ್ಮದಾರ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಹಂಗೆ ಅನ್ಸುತ್ತೆ ಸರ್. ಅದು ನಿಜವಾಗಿಯೂ ಈ ಭ್ರೂಣಲಿಂಗ ಪತ್ತೆ ಮಾಡೋದು ಕಾನೂನು ರೀತಿಯ ಅಪರಾಧ ಆಗಿರ್ತದೆ. ಅದನ್ನ ಮಾಡುವಂತ ವೈದ್ಯರಿಗೆ ಜೈಲು ಶಿಕ್ಷೆ ಐತಿ, ದಂಡ ಐತಿ ಅಂತ ಹೇಳಿ ಬೋರ್ಡ್ ಹಾಕೊಂಡಿದ್ರು ಕೂಡ ದೆನ್ ಇಟ್ ಈಸ್ ಇನ್ ಎಕ್ಸಿಸ್ಟೆನ್ಸ್. ಯಾಕಂದ್ರೆ ವಿ ಹ್ಯಾವ್ ಟು ಚೇಂಜ್ ದ ಮೈಂಡ್ಸ್. Just mere by punishing the doctors, it is not going to bring any change or any revolution. ಸ್ವಲ್ಪ ಅಲ್ಲಿ ಪರಿವರ್ತನೆ ಆಗಲೇಬೇಕು, ವಿಚಾರ ಶಕ್ತಿ ಬದಲಿ ಆಗಬೇಕು. Not only that ladies, even the husband and even the family laws or ಎಲ್ಲರದು change ಆಗಬೇಕು. When government should implement more and more policies where these girls will be more benefited. Yes sir. ಈ ಸಮಾನವಾದ ಹಕ್ಕನ್ನ ಕೊಡ್ಲಾಗಿದೆ ಆಲ್ರೆಡಿ. ಈ ಒಂದು ಎಲ್ಲಾ ರೀತಿಯೊಳಗುನು ಮಹಿಳೆಯರ ಸಾಧನೆ ಅಂತೂ ಅತಿ ಅಪಾರ. ಪ್ರತಿಯೊಂದು ಒಂದು ಕ್ರೀಡಾಕೂಟ ಹಿಡ್ಕೊಂಡು ಪ್ರತಿಯೊಂದ್ರಲ್ಲೂ ಮಹಿಳೆಯರದೇ ಮುನ್ನಡೆ ಇರ್ತದೆ. ಕಲ್ಪನಾ ಚಾವ್ಲಾ ಆಮ್ಯಾಗ ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಹೋಗಿದಾರ, ಬಿಸ್ನೆಸ್ ಅಲ್ಲಿ ಮುಂದೆ ಹೋಗಿದಾರ. ಆಮೇಲೆ ಈಗ ನಾ ಆಕ್ಚುಲಿ ಐ ವುಡ್ ಲೈಕ್ ಟು ಟೆಲ್ ಒನ್ ಥಿಂಗ್. ಸಿ, ಇವರು ಒಂದು ಕುಟುಂಬ ಜ್ಯೋತಿಷ್ಗಾರ ಕಡೆ ಹೋಗ್ತಾರ. ಅಲ್ಲಿ ಹೋಗಿ ಅವ್ರ ಏನ್ ಜ್ಯೋತಿಷಿಗೆ ಏನ್ ಹೇಳ್ತಾರೋ, ಸರ್ ನೀವು ಯಾಕೆ ನಮಗೆ ಸುಳ್ಳು ಹೇಳಿದಿರಿ ಅಂತ ಒಬ್ಬ ಮನುಷ್ಯ ಹೋಗಿ ಕೇಳ್ಕೊತಾನ ಜ್ಯೋತಿಷ್ಗಾರ. ಸೊ ಜ್ಯೋತಿಷ್ಗಾರ ಏನಂತಾರೆ, ಏನಾಯ್ತಪ್ಪ, ಏನ್ ನಾನು ಸುಳ್ಳು ಹೇಳಿದೆ? ನೀವಂದ್ರಿ ನನ್ಗ ಜೀವನದಲ್ಲಿ 3 ಗಂಡು ಮಕ್ಕಳು ಇದ್ದಾರ, ಮತ್ ನನ್ನ ತಮ್ಮನ ಜೀವನದಲ್ಲಿ ಒಬ್ಬ ಹೆಣ್ಮಗು ಅದಾಳ, ಮತ್ ನಿಂದ ಭವಿಷ್ಯ ಭಾಳ ಒಳ್ಳೇದಿದೆ. ಯಾಕಂದ್ರೆ ನಿನಗ ರೊಕ್ಕನೂ ಸಾಕಷ್ಟ ಇದೆ, 3 ಗಂಡು ಮಕ್ಕಳ ಗಳಿಸೋರದಾರ, ಆಮ್ಯಾಗ ನಿನಗ ಸೆಕ್ಯೂರಿಟಿನೂ ಐತಿ, ನಿನಗ ಮನ್ಯಾಗ ಮದುವೆ ಆದ ಕೂಡಲೇ ಸೊಸೆ ಬರ್ತಾರ, ನಿಮ್ದ ಮನಿ ಇನ್ನೂ ಹೆಚ್ಚು ಬೆಳಿತೈತಿ. ಆಮೇಲೆ ನಮ್ಮ ತಮ್ಮನ ಲೈಫ್ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ ಅಂತ ಹೇಳಿದ್ರಿ. ಯಾಕಂದ್ರ ಅವ್ನ ಬರೀ ಒಬ್ಬಾಕೆ ಮಗಳದಾಳು, ಮತ್ ಮದುವೆ ಆದ ಕೂಡಲೇ ಹೋಗ್ಬಿಡ್ತಾಳ, ಮತ್ ಅವ್ರದ್ದು ನೋಡೋರು ಯಾರು ಇರಂಗಿಲ್ಲ, ಮತ್ ಅವ್ರ ಲೈಫ್ ಅಷ್ಟೇ ಕಷ್ಟ ಇರ್ತೈತಿ ಅಂತ ಹಿಂಗೆ ಹೇಳಿದ್ರಿ. ಬಟ್ ಈಗ ನೋಡಿದ್ರ ನಮ್ಮ ತಮ್ಮ ಹಿ ಹ್ಯಾಸ್ ಬಿಕಮ್ ಅ ಮಿಲಿಯನೇರ್. ಮತ್ ನಾ ಅಲ್ಲೇ ಇದೇನ್ರಿ, ನನ್ನ ಮಕ್ಕಳು ನನ್ನ ಜೊತೆಗಿಲ್ಲ, ಅವರು ತಮ್ಮ ಮನಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟಾರ. ಹೀಗಂದ್ರೆ ಮತ್ ಇದು ನನಗೆ ಯಾಕೆ ಹಿಂಗಾಯ್ತ್ರಿ ನನ್ನ ಜೊತೆಗೆ? ನೋಡಪ್ಪ, ನಾ ಏನ್ ಹೇಳಿದ್ದು ಇದೆಲ್ಲ ನಿಜ ಅಂತ ಅವ್ನ ಜ್ಯೋತಿಷಿ ಹೇಳಿದ. ನಿನ್ನ ದೈವದಾಗ ಏನೇನಿತ್ತು ನನಗೆ ಅದನ್ನ ಬಿಚ್ಚಿ ಹೇಳಿದೆ, ನಿಮ್ ತಮ್ಮನ ದೈವದಾಗ ಏನಿತ್ತು ಅದನ್ನ ಬಿಚ್ಚಿ ಹೇಳಿದೆ. ಆದ್ರೆ ನಿನ್ ಗಂಡ್ ಮಕ್ಕಳದಾರಲ್ಲ, ಅವ್ರ ದೈವದಲ್ಲಿ ಏನೈತೆ ಅನ್ನೋದು ನನಗೆ ಹೆಂಗ್ ಗೊತ್ತು? ಅವ್ರೇನ್ ನನಗ್ ಬಂದ್ ಭೇಟಿ ಹಾಕಿದ್ರು, ಅವ್ರ ಆ ಟೈಮ್ದಾಗ ಹುಟ್ರಿಗಿರಿಸಬೇಕು. ಅವ್ರು ಹುಟ್ಟಿದ ನಂತರ ಅವ್ರ ದೈವದಾಗ ಏನ್ ಬಂತಲ್ಲ ಅದ್ ನಿನಗೂ ಲಾಭವಾಯ್ತು. ಹಾಗೆ ಆಕಿ ಅವ್ರ ತಮ್ಮನ್ ಏನು ಮಗಳಿದ್ಲಲ್ಲ, ಆಕಿನ ದೈವದಾಗ ಏನಿತ್ತಲ್ಲ ಅದು ಇಂಡೈರೆಕ್ಟ್ಲಿ ಅವನಿಗೂ ಸಿಕ್ತದು. ಸೊ ದಟ್ ಇಸ್ ವೈ ಹಿ ಬಿಕೇಮ್ ಅ ಮಿಲಿಯನರ್, ಹಿ ಬಿಕೇಮ್ ಎ ಕರೋಡ್ಪತಿ. ಹೆಣ್ಮಕ್ಳು ಆದ್ರೇನೆ ನಾವು ಮಿಲಿಯನರ್ ಆಗ್ತೀವಿ, ಗಂಡ್ ಮಕ್ಳು ಇದ್ರೇನೆ ಆಗ್ತೀವಿ. ಹೆಣ್ಮಕ್ಳಿದ್ರೆ ಮದ್ವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಕಾನ್ಸೆಪ್ಟ್ ಎಲ್ಲ ಈಗ ಕ್ಲೋಸ್ ಆಗಿದೆ. This the public should try to understand. Yes sir. Even you say financially or security wise, ಬಹಳ ಮಂದಿ ತಿಳ್ಕೊತಾರ he is the breadwinner of the family. ಗಂಡ್ ಮಗು ಅವ ನಮಗ್ ಗಳಿಸಿ ರೊಕ್ಕ ಹಾಕೊಡ್ತಾನ, ಅವ ಇದ್ರ ನಮ್ದೆಲ್ಲ ಮುಂಚೆ ಇರ್ತೈತಿ. ಅದಿಲ್ಲ ಈಗ ಲಾಂಗ್ವೇಜ್. ಇತ್ತೀಚಿನ ದಿನಗಳಲ್ಲಿ
ಗರ್ಭಪಾತಗಳು ಜಾಸ್ತಿ ಆಗ್ತಾ ಇದೆ.